ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಪ್ರೊಫೈಲ್ ಬಂದ್ಬಿಟ್ಟು ದಾವಣಗೆರೆ ಸ್ನೇಹಿತರೆ. ದಾವಣಗೆರೆಯಲ್ಲಿ ರೆಂಟ್ ಹೌಸ್ ಇದೆ ಒಂದು. ನೋಡಿ, ಲಲಿತಾ ಅಂತ ಹೇಳಿ ಸ್ನೇಹಿತರೆ ಇವ್ರ ಹೆಸರು. ಈ ಒಂದು ಮನೆಯ ಓನರ್ ಹೆಸರು. ನೋಡಿ, 5,000ಕ್ಕೆ ಬಾಡಿಗೆ ಮನೆ ಅದು ಕೊಡ್ತಾರಂತೆ. ಅದು ಪ್ರಮುಖ ನಗರದಲ್ಲೇ ಇದೆಯಂತೆ ಸ್ನೇಹಿತರೆ. ಬಾಡಿಗೆ ಮನೆ ಕೊಡಲು ನಿರ್ಧಾರ ಮಾಡಿದ್ದೀನಿ. ಹಾಗೆ 2 ಬೆಡ್‌ರೂಮ್ ಇದಾವೆ ಅಂತ ಇಲ್ಲಿ ತಿಳಿಸ್ಕೊಟ್ಟಿರೋಂತಕ್ಕಂಥದ್ದು. ಇನ್ನು ಎರಡನೇದು ಬಂದ್ಬಿಟ್ಟು ಒಂದು ಮಾತು ಹೇಳಲು ಇಷ್ಟಪಡ್ತೀನಿ. ಇದು ಹಳೆ ಮನೆಯಾಗಿರುತ್ತದೆ, ಆದರೆ ತುಂಬ ದೊಡ್ಡದು ಅಷ್ಟೇ ಅಂತ ಹೇಳಿದ್ದಾರೆ. ಯಜಮಾನರು ತುಂಬ ಕೋಪಿಷ್ಟ ಮತ್ತು ಜುಗ್ಗ. 8,000ಕ್ಕೆ ಮನೆ ಬಾಡಿಗೆನ ಕೊಡಬೇಕು ಅಂತ ಹೇಳಿದ್ದ, ಆದರೆ 5,000ಕ್ಕೆ ಕೊಡ್ತೀನಿ. ಏನೇ ವಿಷಯ ಇದ್ರೂ ನನ್ನ ಹತ್ರನೇ ಮಾತಾಡಿ ಅಂತ ಇವರು ಹೇಳಿದ್ದಾರೆ ಸ್ನೇಹಿತರೆ. ಯಜಮಾನರು ಕಮ್ಮಿ ಮಾಡಲ್ಲ, ಇವರಾದರೆ ಕಮ್ಮಿ ಮಾಡ್ತಾರೆ. ಓಕೆ, ಒಂದೊಂದು ತಿಂಗಳು ಕೊಡದೇ ಇದ್ರೂ ನಡೆಯುತ್ತೆ, ಯಾಕೆಂದರೆ ಬೇಕಾದಷ್ಟು ಆಸ್ತಿ ಪಾಸ್ತಿ ಇರೋದ್ರಿಂದ ಬಾಡಿಗೆ ದುಡ್ಡು ಅವಶ್ಯಕತೆ ಇರೋದಿಲ್ಲ. ಅರ್ಥ ಆಯಿತು ಅಂದ್ಕೊಳ್ತೀನಿ ಅಂತ ಇಲ್ಲಿ ತಿಳಿಸ್ಕೊಟ್ಟಿರೋ ಅಂಥದ್ದು. ಓಕೆ, ನೆಕ್ಸ್ಟ್ ಬಂದು ರೆಂಟ್ ಫಾರ್ 4 ಇಯರ್ಸ್, 4 ವರ್ಷ ಅಷ್ಟೇ ಇವರು ಬಾಡಿಗೆ ಕೊಡೋದು ಸ್ನೇಹಿತರೆ. ಆಮೇಲೆ ನೆಕ್ಸ್ಟ್ ಚೇಂಜ್ ಆಗ್ತಾ ಇರಬೇಕಂತೆ. ಯಾಕೆ ಅಂತ ಹೇಳಿದ್ದಾರೆ ನೋಡಿ, ಇಲ್ಲಿ ತುಂಬ ಮನಸ್ಸಿಗೆ ನೋವಾದಾಗ ಮಾತನಾಡೋಕ್ಕೆ ಮತ್ತು ಲಲ್ಲೆ ಹೊಡೆದು ಟೈಮ್ ಪಾಸ್ ಮಾಡೋಕ್ಕೆ ಒಬ್ಬರು ಬೇಕು. ಅದಕ್ಕೋಸ್ಕರ ಇಷ್ಟು ಕಮ್ಮಿ ಬೆಲೆಯಲ್ಲಿ ಕೊಡ್ತಿರೋದು ಸುಮ್ಮನೆ ಚಂದಕ್ಕಲ್ಲ, ಅಷ್ಟೊಂದು ಒಳ್ಳೆಯವಳು ನಾನಲ್ಲ ಅಂತ ಹೇಳಿದ್ದಾರೆ. ಒಂದು ರೂಮಲ್ಲಿ ಹಾಸಿಗೆ ಇದೆ, ಅದು ಸಾಫ್ಟ್ ಇದೆ, ಅದನ್ನು ಪ್ರೀತಿಯಿಂದ ಅಲ್ಲೇ ಇಟ್ಟಿದ್ದೀನಿ. ಬಂದವರಿಗೆ ಸುಖ ಇರಲಿ ಅಂತ ಹೇಳ್ಬಿಟ್ಟು ಅಷ್ಟೇ, ಇನ್ಯಾವ ಒಂದು ಉದ್ದೇಶಕ್ಕೂ ಅಲ್ಲಿ ಇಟ್ಟಿಲ್ಲ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ವಯಸ್ಸು ಆಗಿದೆ, ಚಪ್ಪಲ ಬೇರೆ ಹೆಚ್ಚಾಗ್ತಿದೆ, ಒಂದು ದಿನಕ್ಕೆ 3 ಸಲ ಮಾಡಿದ್ರು ಮಾಡಿಸ್ಕೊತೀನಿ, ಬೇಕಾದ್ರೆ ಬೇಸರ ಮಾಡ್ಕೊಳೋದಿಲ್ಲ ಅಂತ ಹೇಳಿದ್ದಾರೆ. ಆದರೆ ನಿಮ್ಗೇನಾದ್ರು ಇಷ್ಟ ಆಯಿತು ಅಂದರೆ ಆ ಥರ ಏನಾದರೂ ಮಾಡ್ಬೋದಂತೆ. ಇನ್ನು ಕೆಲವು ಕಂಡೀಷನ್ಸ್ ಇದ್ದಾವೆ ಸ್ನೇಹಿತರೆ ಇವ್ರದ್ದು. ಏನಪ್ಪ ಅಂತ ನೋಡೋಣ. 10 ಗಂಟೆ ಮೇಲೆ ಗೇಟ್ ಬೀಗ ಹಾಕ್ತೀನಿ, ಅಷ್ಟರೊಳಗೆ ಮನೆಗೆ ಬಂದಿರಬೇಕು, ಇಲ್ಲಾಂದರೆ ಅವತ್ತು ಇಡೀ ದಿನ ಹೊರಗೆ ನಿಲ್ಲಿಸ್ಬಿಡ್ತೀನಿ ಅಂತ ಹೇಳಿದ್ದಾರೆ. ಮನೆಯನ್ನು ಶುಚಿಯಾಗಿ ಇಟ್ಟಿರಬೇಕು, ವಾರಕ್ಕೆ 1 ಸಲ ಮನೆಗೆ ಬಂದು ನೋಡ್ತೀನಿ, ಗಲೀಜು ಆದರೆ ಚಡ್ಡಿ ಬಿಚ್ಚಿಸಿ ನಿಮ್ಮದು ಒರೆಸ್ತೀನಿ ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ಗಲಾಟೆ ಹಾಗೂ ಕೂಗಾಡೋದು ಎರಡೂ ಸಹ ಇಷ್ಟ ಆಗೋದಿಲ್ಲ, ಸರಿನಾ ಅಂತ ಹೇಳಿದ್ದಾರೆ. 2 ಕೀ ಮಾಡಿಸ್ಕೊಡ್ತೀನಿ, ಬೇಕಾದರೆ ಕಾರಣ ಸಂದರ್ಭ ಹೇಳೋದಕ್ಕಾಗಲ್ಲ, ಸಮಯ ಸಂದರ್ಭ ಯಾವಾಗ ಬೇಕಾದ್ರೂ ಕೀಗಳಾಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ 2 ಕೀ ಮಾಡಿಸ್ಕೊಟ್ರೆ ಒಂದು ಸೇಫ್ಟಿ ವೈಸ್ಗೆ ಅಂತ ಹೇಳ್ಬಿಟ್ಟು 2 ಕೀನ ಮಾಡಿಸ್ಕೊಡ್ತಾರಂತೆ. ಸೊ ನೋಡಿ, ಇದಿಷ್ಟು ಈ ಒಂದು ಮನೆಯ ಒಂದು ಫೆಸಿಲಿಟೀಸ್ ಬಗ್ಗೆ ಮಾಹಿತಿ ಇರುತ್ತೆ. ಇಷ್ಟ ಆಯಿತು ಅಂದರೂ ಲೈಕನ್ನು ಕೊಟ್ಟು